ओम पुराशुंभ निशुंभाभ्यामसुराभ्याम शचीपतेः त्रैलोक्यं यज्ञ भागाश्च हृता मदबलाश्रयात् तावेव सूर्यतां तद्वदधिकारं तथैन्दवं कौभेरमतयां यञ्च चक्राते वरुणस्य च श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಕೇವಲ ಈ ವಿಡಿಯೋಲಿ ಮಾಸ ಭವಿಷ್ಯ ಮಾತ್ರ ಅಲ್ಲದೆ ರಾಹು ಮತ್ತು ಕೇತುವಿನ ಬದಲಾವಣೆಯ ಬಗ್ಗೆ ಕೂಡ ನಾನು ಇನ್ಡೆಪ್ತ್ ಆಗಿ ತಿಳಿಸ್ತೀನಿ. ಮೇ ತಿಂಗಳಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ಮೊದಲಿಗೆ ಮೇಷರಾಶಿಯವರಿಗೆ ಒಂದು ವಿಶೇಷ ವಿಚಾರ ಏನಂತಂದ್ರೆ, ರಾಹು 18ನೇ ತಾರೀಕು ನಿಮಗೆ 12ನೇ ಮನೆಯಲ್ಲಿದ್ದಂಥ, ಅಂದ್ರೆ ಹೌಸ್ ಆಫ್ ಲಾಸ್, ನಷ್ಟ ಸ್ಥಾನ, ವ್ಯಯಸ್ಥಾನ, ಕಳ್ಕೊಳ್ಳುವಂಥ ಸ್ಥಾನದಲ್ಲಿದ್ದಂಥ ರಾಹು ಅಪ್ರದಕ್ಷಿಣೆಯಾಗಿ ಉಲ್ಟಾ 11ನೇ ಮನೆಗೆ ಬರ್ತಾರೆ. ಹೌಸ್ ಆಫ್ ಲಾಸ್ ಇಂದ ಹೌಸ್ ಆಫ್ ಗೈನ್ಗೆ ಬರ್ತಾರೆ. ಮೇಷರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ರಾಹು ಏಕಾದಶಕ್ಕೆ ಬರ್ತಾರೆ. ಇನ್ನು ಋಣ, ರೋಗ, ಶತ್ರು, ಇಷ್ಟು ದಿನ ನೀವು ಸಾಲ ಮಾಡೋದಕ್ಕೆ ಕಾರಣನಾದಂಥ ಕೇತು, ಇಷ್ಟು ದಿನ ನಿಮ್ಮ ಶತ್ರುಗಳು ನಿಮಗೆ ಜಾಸ್ತಿ ಉತ್ಪತ್ತಿಗೆ ಕಾರಣನಾದಂಥ ಕೇತು, ಇಷ್ಟು ದಿನ ರೋಗ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕಾರಣವಾದ ಕೇತು ಕೂಡ ಒಂದು ಮನೆ ಹಿಂದಕ್ಕೆ ಬಂದು, ಅಂದರೆ ಸಿಂಹ ರಾಶಿಗೆ ಬಂದು ಮೇಷರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಕೇತು, ಏಕಾದಶ 11ನೇ ಮನೆ ಸ್ಥಾನಕ್ಕೆ ರಾಹು ಬರ್ತಾ ಇದ್ದಾರೆ. ಇದೊಂದು ಬದಲಾವಣೆ. ಎರಡನೇದು, ಮೇ 15ನೇ ತಾರೀಕು ಗುರುಬಲ ಹೋಗಿ, ಮೇಷರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಗುರುಬಲ ಹೋಗಿ 3ನೇ ಮನೆಗೆ ಗುರು ಬರ್ತಾ ಇದ್ದಾರೆ. ಅಂದ್ರೆ ನಿಮಗೆ ಭಾಗ್ಯಾಧಿಪತಿ ತೃತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದು ನಿಮಗೆ ಧೈರ್ಯ, ಸ್ಥೈರ್ಯ, ಶೌರ್ಯ ಸ್ಥಾನಕ್ಕೆ. ಗುರುಬಲ ಇರಲ್ಲ, ಆದರೆ ಗುರು ಬಲಿಷ್ಠವಾಗಿ ಇರ್ತಾರೆ. ಇದೊಂದು ಮೇಷರಾಶಿಯವರಿಗೆ ಬದಲಾವಣೆ. ಇನ್ನು ಸೂರ್ಯ 14ನೇ ತಾರೀಕು ನಿಮ್ಮ ರಾಶಿಯಿಂದ, ಅಂದ್ರೆ ಉಚ್ಚ ಸ್ಥಾನದಲ್ಲಿ ಇರ್ತಾರೆ, ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. 2ನೇ ಮನೆಗೆ ಸೂರ್ಯ ಬರ್ತಾರೆ. ಇನ್ನು 23ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಈ ಮಧ್ಯೆ 6ನೇ ತಾರೀಕು ನಿಮ್ಮ ರಾಶಿಗೆ ಬುಧ ಬರ್ತಾರೆ. ಅಂದರೆ ಮೇ 6ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಬಂದು ಮೇ 23ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಇದಿಷ್ಟು ಬದಲಾವಣೆಗಳಾದರೆ ಈ ತಿಂಗಳಲ್ಲಿ ವಿಶೇಷತೆಗಳೇನಪ್ಪ ಅಂದರೆ, 2ನೇ ತಾರೀಕು ಮೇ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ. ಅಂದರೆ ಗುರುಗಳನ್ನ ಪ್ರಾರ್ಥನೆ, ಗುರುಗಳನ್ನ ದರ್ಶನ, ಪೂಜೆ ಮಾಡುವಂತಹ ಮಹತ್ತರವಾದಂಥ ಶುಭ ದಿನ. ಅವತ್ತು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರ ಜಯಂತಿ ಇರೋದ್ರಿಂದ ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ. ಅದು ಬಿಟ್ಟರೆ 4ನೇ ತಾರೀಕು ಮೇ 4ನೇ ತಾರೀಕು ಗಂಗೋತ್ಪತ್ತಿಯ ಸಮಯ, ಹಂಗೆ ಗಂಗೆ ಉಗಮ ಆಗುವಂತಹ ಒಂದು ಸಮಯ. ಅದರರ್ಥ ಭಗೀರಥ ಸ್ವಾಮಿಯ ಜಯಂತಿ. ಅಂದರೆ ಭಗೀರಥ ನಿಮಗೆ ಗೊತ್ತಲ್ವಾ, ಗಂಗೆಯನ್ನ ಆಕಾಶದಿಂದ ಭೂಮಿಗೆ ತಂದಂಥ ಮಹಾನ್ ವ್ಯಕ್ತಿಗಳು, ಮಹಾನ್ ಗುರುಗಳವರು. ಅಂತಹ ಭಗೀರಥರ ಜಯಂತಿ ಅವತ್ತು. ಇನ್ನು 7ನೇ ತಾರೀಕು ಮೇ 7ನೇ ತಾರೀಕು ವಾಸವಿ ಜಯಂತಿ. ವಾಸವಿ ಕನ್ನಿಕಾ ಪರಮೇಶ್ವರಿ, ವಾಸವಾಂಬ ನೋಡಿದಿರಲ್ವಾ, ವಿಶೇಷವಾದಂಥ ಅಮ್ಮನವರು, ಅವರ ಜಯಂತಿ. ಮತ್ತು ನಿಮಿಷಾಂಬ ಜಯಂತಿ ಕೂಡ ಅವತ್ತೇ ಇದೆ. ಇನ್ನು 8ನೇ ತಾರೀಕು ಮೇ 8ನೇ ತಾರೀಕು ಬೃಹಸ್ಪತಿ ಜಯಂತಿ, ಅಂದರೆ ಗುರು ಜಯಂತಿ. ಯಾರ್ಯಾರ ಜಾತಕದಲ್ಲಿ ಗುರು ದೋಷಗಳಿದೆಯೋ ಅಂಥವರು ಅವತ್ತಿನ ದಿನ ಗುರು ದರ್ಶನ ಮಾಡೋದು ಬಹಳ ವಿಶೇಷ. ಇನ್ನು 11ನೇ ತಾರೀಕು ಮೇ 11ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ. ಅವತ್ತು ಕೂಡ ನರಸಿಂಹಸ್ವಾಮಿ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ. 12ನೇ ತಾರೀಕು ಬುದ್ಧ ಪೌರ್ಣಮಿ. 22ನೇ ತಾರೀಕು ಹನುಮತ್ ಜಯಂತಿ. 2 ಹನುಮತ್ ಜಯಂತಿ ಬರುತ್ತೆ ನಮಗೆ. ನವೆಂಬರ್ ಡಿಸೆಂಬರ್ ಒಂದು ಬರುತ್ತೆ, ಮೇ ಜೂನಲ್ಲಿ ಒಂದು ಬರುತ್ತೆ. ಇದೊಂದು ಹನುಮತ್ ಜಯಂತಿ. ಇನ್ನು ಶನಿ ಪ್ರದೋಷ ಇದೆ ಈ ಸಲ ವಿಶೇಷ. 24ನೇ ತಾರೀಕು ಮೇ 24 ತಾರೀಕು ಶನಿ ಪ್ರದೋಷ ಇದೆ. ಅವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿ ಅಭಿಷೇಕವನ್ನು ನೋಡುವಂಥದ್ದು ವಿಶೇಷ. 27ನೇ ತಾರೀಕು ಬಾದಾಮಿ ಅಮಾವಾಸ್ಯೆ. ಇದಿಷ್ಟು ಮಾಸದ ವಿಶೇಷತೆಗಳಾದರೆ, ಮೊದಲಿಗೆ ನಾವು ಮಾಸ ಭವಿಷ್ಯದ ಬಗ್ಗೆ ನೋಡ್ಬಿಡೋಣ. ಏನೇನು
ಅಧಿಕಾರದಲ್ಲಿ ಉತ್ತಮವಾದ ಯೋಗ ಪ್ರಾಪ್ತಿ ಆಗುತ್ತೆ. ಮೇ ತಿಂಗಳಲ್ಲಿ ಅಧಿಕಾರದಲ್ಲಿ ಉತ್ತಮ ಯೋಗ ಪ್ರಾಪ್ತಿ, ಸರ್ಕಾರದಿಂದ ಗೌರವ, ಸ್ಪರ್ಧೆಗಳಲ್ಲಿ ಜಯಪ್ರಾಪ್ತಿ, ಅಪಾಯದಿಂದ ಪಾರಾಗುವಂತಹ ಯೋಗ, ವೃಥಾ ಸಂಚಾರದಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ, ವೃಥಾ ಸಂಚಾರ ಮಾಡಬೇಡಿ. ಮತ್ತೆ ವಾದ ವಿವಾದಗಳು ಈ ತಿಂಗಳು ನಿಮಗೆ ಒಳ್ಳೆಯದಲ್ಲ, ಹೆಚ್ಚು ಮಾತಾಡೋದು ಬೇಡ. ಸ್ನೇಹಿತರಿಂದ ನಿಮಗೆ ಅನುಕೂಲ ಆಗುತ್ತೆ. ಮತ್ತೆ ವಿಶೇಷವಾಗಿ ಸ್ತ್ರೀ ಮೂಲಕ ಧನಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗಿ ಬಂಧುಗಳಿಂದ ನಿಮಗೆ ಸಹಕಾರ ಸಿಗುವಂಥ ಯೋಗ ನಿಮಗಿದೆ. ಆರೋಗ್ಯ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಇದೆಲ್ಲವೂ ತುಂಬ ಹೆಚ್ಚು ಕಾಣ್ತಾ ಇದೆ. ಅನಾವಶ್ಯಕ ಖರ್ಚನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಧನ ಪ್ರಾಪ್ತಿಗೆ ವಿಶೇಷವಾಗಿ ಏನಪ್ಪ ಅಂದರೆ ಈ ಮೇ ತಿಂಗಳಲ್ಲಿ ಸ್ವಲ್ಪ ಹಣ ಅಭಿವೃದ್ಧಿ ಆಗಲಿ, ಹಣ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಧರ್ಮರಾಜಾತ್ಮಕ ಅಂದರೆ ಧರ್ಮರಾಯರು ಗೊತ್ತಲ್ವ, ಧರ್ಮರಾಜರು ಪಂಚಪಾಂಡವರಲ್ಲಿ ಅಗ್ರಜರು, ಅವರೊಂದು ಸೂರ್ಯ ಸ್ತೋತ್ರ ಅನ್ನುವಂಥದ್ದನ್ನು ಬರೆದಿದ್ದಾರೆ. ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ನೀವು ಧರ್ಮರಾಜ ಕೃತ ಸೂರ್ಯ ಸ್ತೋತ್ರಂ ಅಂತ ಹಾಕಿದ್ರೆ ಬರುತ್ತೆ. ಆ ಸ್ತೋತ್ರನ ಪ್ರತಿದಿನ ಮೇ ತಿಂಗಳು ಪೂರ್ತಿ ಕೇಳೋದ್ರಿಂದ ಬಹಳಷ್ಟು ಉತ್ತಮ. ವಿದ್ಯೆಯಿಂದ ಯಶಸ್ಸು, ಧೈರ್ಯ, ನೂತನ ಉದ್ಯೋಗದ ಪ್ರಯತ್ನ, ಅದರಲ್ಲಿ ಫಲ, ನಿಮ್ಮ ಹಣಕ್ಕೆ ತಕ್ಕಂತೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ನಿಮಗೆ. ಹಣೆ ಮೇಲೆ ಬರೆದಿರ್ತಕ್ಕಂಥ ಬರಹವನ್ನು ದೂರ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಆ ಪ್ರಯತ್ನವನ್ನು ನಾವು ಪಡ್ಬೋದು. ಒಪ್ಪಂದಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಹಿರಿಯರ ಆಸ್ತಿಗಾಗಿ ಸ್ವಲ್ಪ ಪರದಾಟ ಆಗುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಉದ್ಯೋಗದಲ್ಲಿ ಅವಕಾಶ ಸಿಕ್ಕಿದ್ರೂ ಕೂಡ ಹೋಗಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಬರುತ್ತೆ. ವಿದೇಶಿ ಉದ್ಯೋಗದ ಯೋಗ ನಿಮಗೆ ಬರುತ್ತೆ. ಹಿರಿಯರಿಂದ ಗೌರವ ಉತ್ಪತ್ತಿಯಾಗಿ ವಿದೇಶಿ ಯಾತ್ರೆಯನ್ನು ಕೈಗೊಳ್ತೀರಾ. ಜೊತೆಗೆ ವಿಶೇಷವಾದಂಥ ಮನಃಶಾಂತಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವಿದ್ಯೆಯಲ್ಲಿ ಸಿಗುತ್ತೆ. ರೈತರಿಗಂತೂ ಈ ತಿಂಗಳು ತುಂಬ ಒಳ್ಳೆ ಸಂತೋಷ ಪಡುವಂಥ ಒಂದು ಸಂದರ್ಭ ಆಗಿರುತ್ತೆ. ಇನ್ನು ನೂತನ ವಾಹನ ಖರೀದಿಗೆ ಈ ತಿಂಗಳು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಮುಂದಿನ ತಿಂಗಳಿಗೆ ಮುಂದುವರಿಸ ಒಳ್ಳೆಯದು. ವಾಹನ ಸವಾರರು, ಮಾಲೀಕರು ಸ್ವಲ್ಪ ಈ ತಿಂಗಳು ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು, ಅದು ತುಂಬ ಇಂಪಾರ್ಟೆಂಟ್. ಸಭೆ ಸಮಾರಂಭಗಳಿಗೆ ಹೋಗ್ತೀರಾ, ಸತ್ಕಾರಗಳು ನಿಮಗೆ ಹೆಚ್ಚಾಗುತ್ತೆ. ವಿದ್ಯೆ ಅನ್ನುವಂಥದ್ದು ನಿಮಗೆ ಭೂಷಣವಾಗುತ್ತೆ. ಗುರು ಹಿರಿಯರ ಆಶೀರ್ವಾದ, ಅವರ ದರ್ಶನ ಆಗುತ್ತೆ. ಜೊತೆಗೆ ಈ ಹೊಸ ಹೊಸ ಭೂಮಿ ಕೊಳ್ಳೋದು ಅಥವಾ ಮನೆ ತಗೊಳ್ಳೋದು, ಫ್ಲ್ಯಾಟ್ ತಗೊಳ್ಳೋದು, ಈ ಥರದ್ದು ಏನಾರ ಯೋಗ ಸಿಗುತ್ತೆ. ಮತ್ತೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ನಿಮಗೆ ಏನೇ ಕೆಲಸಕ್ಕೆ ಹಾಕಿದ್ರು ಕಾರ್ಯಸಿದ್ಧಿ ಉಂಟಾಗುತ್ತೆ. ಸ್ವಲ್ಪ ಧನಬಲ, ಜನಬಲ, ದೇವಬಲ, ಗ್ರಹಬಲ, 4 ಬಲಗಳು ಈ ತಿಂಗಳು ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ. ಮತ್ತೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚು ನಡೆಯುವಂಥ ಯೋಗಗಳು ಕಾಣಿಸ್ತಾ ಇದೆ. ವಿಶೇಷವಾಗಿ ಏನಪ್ಪ ಅಂತಂದರೆ ನಿಮ್ಮ ಹವ್ಯಾಸಗಳನ್ನು ನೀವು ಚೆನ್ನಾಗಿ ರೂಢಿಸ್ಕೊಳ್ಳಿ. ಯಾವುದೇ ಕೆಟ್ಟ ಹವ್ಯಾಸಗಳನ್ನು ನೀವು ಮಾಡ್ಕೋಬೇಡಿ. ಸತ್ಯವಾಗೇ ಇರಿ. ಈ ಮೇ ತಿಂಗಳು ಪೂರ್ತಿ ಸತ್ಯಕ್ಕೆ ಖಂಡಿತ ಜಯ ಇದೆ. ಯಾವುದೇ ಸುಳ್ಳು ನಿಮ್ಮ ಬಾಯಿಂದ ಬರೋದು ಬೇಡ. ನಿಧಾನವಾಗಿ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಹತ್ರವಾಗಿ ಆಗೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಕಲಹಗಳು ಬರ್ಬೋದು, ಅದು ನಿಮ್ಮಿಂದನೇ ಬರುತ್ತೆ, ನಿಮ್ಮ ಬಾಯಿಂದನೇ ಬರುತ್ತೆ. ಅದಕ್ಕೆ ಹೆಚ್ಚು ವಾದ ವಿವಾದಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಈ ತಿಂಗಳು ಪೂರ್ತಿ ನಿಮಗೆ ರಾಹುಬಲ ಚೆನ್ನಾಗಿರೋದ್ರಿಂದ ಏನು ಭಯಪಡ ಅವಶ್ಯಕತೆ ಇಲ್ಲ. ಅಪಾಯದಿಂದ ನೀವು ಪಾರಾಗಿ ಒಂದು ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಶತ್ರುಗಳು ನಿಮಗೆ ನಿಗ್ರಹವಾಗಿ ಮಿತ್ರರಾಗ್ತಾರೆ. ಮೋಸದಿಂದ ನಿಮಗೆ ಯಾರ್ಯಾರು ದ್ರೋಹ ಮಾಡಿರ್ತಾರೋ ಅವ್ರಿಗೆಲ್ಲ ತೊಂದರೆಗಳಾಗಿ ನಿಮಗೆ ಮತ್ತೆ ಪುನಃ ನಿಮ್ಮ ಹಣ ನಿಮಗೆ ವಾಪಸ್ ಬರುವಂಥದ್ದು. ಇತರರಿಂದ ಗೌರವ, ವ್ಯಾಪಾರದ ಅಭಿವೃದ್ಧಿ, ನಿಮ್ಮಿಷ್ಟಕ್ಕೆ ನೀವು ಜೀವನವನ್ನು ಖುಷಿಯಾಗಿ ಎಂಜಾಯ್ ಮಾಡುವಂಥ ಮಾಸ ಇದು. ಅದ್ರ ಜೊತೆಗೆ ಕಳೆದುಕೊಂಡಂಥ ಆಸ್ತಿ ಅಥವಾ ಹಣ ಅಥವಾ ಬಂಗಾರ ನಿಮಗೆ ಮತ್ತೆ ಲಭ್ಯವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮನೆಯಲ್ಲಿ ಹಿರಿಯರು ಏನಾದರೂ ಒಂದು ಡಿಸಿಷನ್ನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡಿ, ಅದನ್ನು ಗೌರವ ಕೊಡಿ. ಉತ್ತಮ ಫಲ ಸಿಗುತ್ತೆ, ಉತ್ತಮ ಅಧಿಕಾರ ಸಿಗುತ್ತೆ. ವಿವಾಹಾದಿ ಕಾರ್ಯಗಳಿಗೆ ತುಂಬ ಉತ್ತಮವಾದ ಫಲ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಭಯ ಪಡೋ ಅವಶ್ಯಕತೆ ಖಂಡಿತ ಕಾಣ್ತಾ ಇಲ್ಲ. ಇದು ಒಂದು ವಿಚಾರ. ಆದರೆ ಮತ್ತೊಂದು ಎರಡನೇ ವಿಚಾರ ಏನಪ್ಪಾ ಅಂದರೆ ಗ್ರಹಗಳ ಬದಲಾವಣೆ. ಈಗ ನೋಡಿ, ರವಿ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ. ಮೇಷ ರಾಶಿಯವರಿಗೆ 2ನೇ ಮನೆ ಆಯಿತು. ದ್ವಿತೀಯಕ್ಕೆ ಪಂಚಮಾಧಿಪತಿ ಬಂದಾಗ ಧನ ಲಾಭ,
ಕುಟುಂಬ ಲಾಭ, ಶುಭ ಕಾರ್ಯ ನಡೆಯುವುದು, ನಿಮ್ಮ ಮಾತಿಗೆ ಸ್ವಲ್ಪ ಬಲ ಬರುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಸೂರ್ಯನಿಂದ ಪಾಸಿಟಿವ್. ಜೊತೆಗೆ 6ನೇ ತಾರೀಕಿಗೆ ಬುಧ ನಿಮ್ಮ ರಾಶಿಗೆ ಬರ್ತಾರೆ. ಆಮೇಲೆ 23ನೇ ತಾರೀಕು ನಿಮ್ಮ ರಾಶಿಯಿಂದ ವೃಷಭ ರಾಶಿಗೆ ಹೋಗ್ಬಿಡ್ತಾರೆ. ಮೇಷ ರಾಶಿಯವ್ರಿಗೆ ಏನು ಫಲ ಅಂತಂದ್ರೆ ಬುಧ ಬಂದು ಹೋಗುವಂಥದ್ದು ಒಂದು ಮಿಂಚಿನಂತೆ ಬಂದು ಹೋಗ್ತಾ ಇರೋದ್ರಿಂದ ದೊಡ್ಡ ವ್ಯತ್ಯಾಸಗಳಾಗಲ್ಲ, ವ್ಯಾಪಾರದಲ್ಲಿ ಸಾಧಾರಣವಾಗಿ ಇರುತ್ತೆ. ಇನ್ನು 15ನೇ ತಾರೀಕು ಗುರು, ಅಷ್ಟವರೆಗೂ ನಿಮ್ಗೆ ಗುರುಬಲ ಇರುತ್ತೆ. ಮೇ 15ರವರೆಗೂ ಗುರುಬಲ ತುಂಬಾ ಚೆನ್ನಾಗಿರುತ್ತೆ. ಮೇ 15 ನಂತರ ಗುರುಬಲ ಹೊಟ್ಟೋಗುತ್ತೆ. ಗುರುಬಲ ಹೋದ್ರು ಗುರು ಎಷ್ಟನೇ ಮನೆಗೆ ಹೋಗ್ತಾರೆ? 3ನೇ ಮನೆಗೆ ಹೋಗ್ತಾರೆ. ಧೈರ್ಯ ಸ್ಥಾನ, ಶೌರ್ಯ ಸ್ಥಾನ, ವಿಜಯ ಸ್ಥಾನಕ್ಕೆ ಹೋಗ್ತಾರೆ. ಧೈರ್ಯ, ಶೌರ್ಯ, ವಿಜಯಕ್ಕೆ ಹೋದಾಗ ಗುರುವಿನ ಫಲ ಬಲ ಅನ್ನುವಂಥದ್ದು ಯಥೇಚ್ಛವಾಗಿ ನಿಮ್ಗೆ ಸಿಕ್ಕಿ ಸಂತೋಷವನ್ನು ಪಡೋದ್ರಲ್ಲಿ ನಿಮಗೆ ಸಂದೇಹನೇ ಇಲ್ಲ. ಗುರು ನಿಮಗೆ ಏನೇನು ಕೊಡ್ಬೋದು ಅಂತಂದ್ರೆ, ಸ್ನೇಹಿತರಿಂದ ಸ್ವಲ್ಪ ಸಹಾಯ, ಧನ ಆಗಮನ, ಸತ್ಕಾರ್ಯ, ಅಗೌರವದಿಂದ ದೂರವಾಗಿ ಗೌರವ ಸಿಗುತ್ತೆ, ಕೈಗೆ ಬಂದ ಕೆಲಸಗಳೆಲ್ಲ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದ ನೂತನ ಒಪ್ಪಂದಗಳು ನಿಮಗೆ ಸಕ್ಸಸ್ ಆಗುತ್ತೆ. ಜೊತೆಗೆ ಆಲಸ್ಯ, ಸೋಂಬೇರಿತನ ದೂರ ಆಗಿ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ. ಎಲ್ಲದಕ್ಕೂ ಹಿಂಜರಿತಾ ಇದ್ದಂಥ ನೀವು ಸ್ವಲ್ಪ ಮುಂದಕ್ಕೆ ಹೋಗುವಂಥ ಸಾಹಸವನ್ನು ಪಡಿತೀರಾ. ಪರೀಕ್ಷಾರ್ಥಿ ವಿದ್ಯಾರ್ಥಿಗಳು ಏನಾದರೂ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇದ್ರೆ ಇದು ಬಹಳ ಉತ್ತಮವಾದ ಸೌಕರ್ಯ. ಮತ್ತು ತರಕಾರಿ, ಹಣ್ಣು, ಹೂವು, ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಿದ್ಧಿ, ಸೌಭಾಗ್ಯ ಎರಡೂ ನಿಮಗೆ ಗುರುವಿಂದ ಸಿಗುತ್ತೆ. ಇದೊಂದು ಕ್ಲಿಯರ್ ಆಗಿ ನಾವು ತಿಳ್ಕೊಬರ್ತಾ ವಿಚಾರ. ಇನ್ನು ರಾಹು ಕೇತುಗಳ ಬದಲಾವಣೆಯ ಮಾರ್ಗವಾಗಿ ನಾನು ಹೇಳೋದಾದ್ರೆ, ಮೊದಲನೇದು ರಾಹು 11ನೇ ಮನೆಗೆ ಬರ್ತಾರೆ. ಏನ್ ಹೇಳುತ್ತೆ? ಸರ್ವಾಭೀಷ್ಟಮಾಗಮೋ ಜ್ಯೇಷ್ಠ ಭ್ರಾತ ಜಾತ ನಿಜಾತ್ಮಜಾಹ ವಾಮ ಕರ್ಣೋರ್ಥ ಲಾಭಶ್ಚ ಚಿಂತ್ಯ ಏಕಾದಶೇನತೆ ಲಾಭಸ್ಥಾನೇನ ರಾಶ್ಯಾದಖಿಲ ಧನ ಜಯ ಪ್ರಾಪ್ತಿಮಿಚ್ಛಂತಿ ಸರ್ವೇ ಅನ್ನುವಂಥ ಶ್ಲೋಕ ಹೇಳುತ್ತೆ. ಏನಕ್ಕೆ? ಏಕಾದಶ ಭಾವಕ್ಕೆ. ಏಕಾದಶದಲ್ಲಿ ರಾಹು ಇದ್ದಾಗ ಏನು ಫಲ? ರಾಹುವು ಗೋಚಾರದಲ್ಲಿ ಏಕಾದಶ ಸ್ಥಾನಕ್ಕೆ ಬಂದಾಗ ಕೆಲವು ಪ್ರಾಚೀನ ಮತದಂತೆ ಮಹಾಶಕ್ತಿ ಯೋಗ ಉಂಟಾಗುತ್ತದೆ. ಅಂದ್ರೆ 12ನೇ ಮನೆ ಹೌಸ್ ಆಫ್ ಲಾಸು ನಷ್ಟ ಸ್ಥಾನದಲ್ಲಿದ್ದಂಥ ರಾಹು ಲಾಭಸ್ಥಾನಕ್ಕೆ ಬರ್ತಾ ಇರೋದು ದಿಢೀರ್ ಅಂತ ಕೆಲಸ ಕಾರ್ಯಗಳು ನಿಮ್ಗೆ ಆಗುತ್ತೆ. ರಾಹು ಅಂತಂದ್ರೆ ನಿಮಗೆ ಪ್ಲಾನಡ್ ಅಲ್ಲ, ದಿಢೀರ್ ಅಂತ ಆಗುವಂಥದ್ದೇ ರಾಹು ಮತ್ತೆ ಕೇತುಗಳಿಂದ. ಅಲ್ಲಿಗೆ ರಾಹುವಿಂದ ಒಂದು ಮಹಾಶಕ್ತಿ ಯೋಗ ಉಂಟಾಗುತ್ತೆ. ಧೈರ್ಯ, ಸಾಹಸ ಹಾಗೂ ಅಮಿತವಾದ ಬಲವಿರುತ್ತದೆ. ಕಂಪ್ಯೂಟರ್ ಸಂಬಂಧಪಟ್ಟಂತ ವಿದ್ಯಾಭ್ಯಾಸ, ರಸಾಯನಶಾಸ್ತ್ರ, ಜರ್ನಲಿಸಮು, ಪತ್ತೇದಾರಿ ಕೆಲಸ, ಪೊಲೀಸು, ಆರ್ಮಿ, ಈ ಥರದ್ದು ಏನಾದರೂ ಡಿಟೆಕ್ಟಿವ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸಗಳು ಮೊದಲಾದ ವಿಚಾರದಲ್ಲಿ ವಿಶೇಷ ಜ್ಞಾನವನ್ನು ನೀವು ಸಂಪಾದನೆ ಮಾಡ್ಕೋತೀರ ಇನ್ನು ಮುಂದಕ್ಕೆ ರಾಹುಕೇತುಗಳು. ಆದರೆ ಸ್ವಲ್ಪ ರಾಹುವಿನಿಂದ ಏನಾಗುತ್ತೆ? ನಿಮಗೆ ಕಿವಿ ನೋವು, ಗಂಟ್ಲು ನೋವು ಶುರು ಆಗ್ಬೋದು. ಇನ್ನು 18 ತಿಂಗಳು ರಾಹುಕೇತು ನಿಮಗೆ ಲಾಭಸ್ಥಾನದಲ್ಲಿ ರಾಹು, ಪಂಚಮ ಸ್ಥಾನದಲ್ಲಿ ಕೇತು ಇರ್ತಾರೆ. ಒಮ್ಮೆ ವಿಶೇಷವಾಗಿ ನಿಮಗೆ ಈ ದಿಢೀರಂತ ಅಧಿಕಾರ ಸಿಗ್ಬೋದು. ಅಧಿಕಾರ ಹೇಗಿರ್ಬೋದು ಅಂತಂದ್ರೆ ರಾಜಕೀಯವಾಗಬಹುದು, ಸಾಮಾಜಿಕ ಕ್ಷೇತ್ರದಲ್ಲಾಗಬಹುದು. ಅಧಿಕಾರ ಅನ್ನುವಂಥದ್ದು ಸಿಗುವ ಸಾಧ್ಯತೆ ಇರುತ್ತೆ. ಮನೆಯಲ್ಲೇ ನಿಮಗೆ ಯಜಮಾನನ ಅಧಿಕಾರ ಸಿಗುವಂತ ಸಾಧ್ಯತೆ ಇರುತ್ತೆ. ಎಚ್ಚರ ಇರಲಿ. ಏಕಾದಶಕ್ಕೆ ರಾಹು ಬಂದಾಗ ಸ್ವಲ್ಪ ಆಸೆಗಳನ್ನು ಜಾಸ್ತಿ ಉತ್ಪತ್ತಿ ಮಾಡ್ತಾನೆ. ತನ್ಮೂಲಕ ಜೂಜಾಡೋದು ಅಥವಾ ಸಿಗರೆಟ್ ಕುಡಿಯೋದು ಅಥವಾ ಡ್ರಿಂಕ್ಸ್ ಮಾಡೋದು, ಈ ಥರದ ಕೆಟ್ಟ ಚಟುವಟಿಕೆಗಳಲ್ಲಿ ಮಾರು ಹೋಗುವ ಸಾಧ್ಯತೆಗಳಿರುತ್ತೆ. ಸ್ತ್ರೀಯರಿಗೆ ಪುರುಷರ ಮೇಲೆ ಮೋಹ, ಪುರುಷರಿಗೆ ಸ್ತ್ರೀಯರ ಮೇಲೆ ಮೋಹ, ಈ ಮೋಹಗಳನ್ನು ಹೆಚ್ಚು ಮಾಡುವಂಥದ್ದು ರಾಹು. ತಾತ್ಕಾಲಿಕ ಸುಖಕ್ಕೆ ಅಧಿಪತಿ ರಾಹು. ಆ ಮೋಹದಿಂದ ನೀವು ದೂರ ಬರಬೇಕು. ನಾವೇನೋ ಲಾಟ್ರಿ ತಗೊಂಡ್ಬಿಡೋಣ, ಲಾಟ್ರಿ ಹೊಡೆದು ಬಿಡುತ್ತೆ, ಕೋಟೀಧೀಶ್ವರ ಆಗ್ಬಿಡೋಣ ಅನ್ನುವಂಥದ್ದು ಏನೋ ನಿಮ್ಗೆ ಅನ್ಕೊಂಡಿದ್ರೆ ಖಂಡಿತ ಆ ಪ್ರಯತ್ನಗಳನ್ನು ಮಾಡಬೇಡಿ. ಬಟ್ ಭಗವಂತ ನಿಮಗೆ ಖಂಡಿತ ಅದು ಕೊಡ್ತಾನೆ, ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಯೋಚನೆನೇ ಮಾಡಬೇಡಿ. ಸಾಡೆ ಸಾತಿ ಇದೆ ಅಂತ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಡೆ ಸಾತಿಗೆ ಅಧಿಪತಿ ಅಂತ ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತ ನೋಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಅಭೀಷ್ಟ ಸಿದ್ಧಿ ನಿಮಗೆ ಉಂಟಾಗತ್ತೆ. ಇದ್ರ ಜೊತೆಗೆ ಲಾಭದಲ್ಲಿರ್ತಕ್ಕಂಥ ರಾಹು ಮತ್ತೇನೇನು ಕೊಡ್ತಾರೆ ಅಂತಂದ್ರೆ, ತಾಯಿ ಮೂಲದಿಂದ ನಿಮಗೆ ಆಸ್ತಿ ಬರುವಂತ ಯೋಗ, ಆಮೇಲೆ ಭೂಮಿ ವಾಹನ ಯೋಗ. ಇದು ನಾನು ಹೇಳ್ತಿರೋದು ನಿಮಗೆ ರಾಹುಕೇತು ಬದಲಾವಣೆ ಆದ್ರಿಂದ ಪ್ರಾರಂಭ ಆಗುತ್ತೆ. 18 ತಿಂಗಳು ನಿಮಗಿರುತ್ತಿದ್ದು. ಸನ್ಮಿತ್ರರು, ಉತ್ಕೃಷ್ಟವಾಗಿರ್ತಕ್ಕಂಥ ಪಶು ಸಂಪತ್ತು ಅಭಿವೃದ್ಧಿ, ಉತ್ತಮವಾದ ಪರಿಸರ, ಮತ್ತೆ ಸನ್ಮಿತ್ರರು, ಬಂಧುಗಳು ನಿಮಗೆ ತೃಪ್ತಿಯ ಒಂದು ಫಲವನ್ನು ಕೊಡುವಂಥವರು. ಸ್ವಲ್ಪ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಅಥವಾ ಶತ್ರುವಿನ ಮನೆಯಲ್ಲಿದ್ದರೆ ಅಥವಾ ಗುರುವಿನೊಂದಿಗೆ ಯುತಿಯಾಗಿದ್ದರೆ ಇದು ಲಾಭಸ್ಥಾನದ ಫಲಗಳು ನಿಮಗೆ
ಸಿಗಲ್ಲ, ಅದು ದೋಷ ಉಂಟಾಗಿ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ನೆನಪಿರಲಿ, ಯಾರ್ಯಾರಿಗೆ ಸರ್ಪದೋಷ, ಕಾಳಸರ್ಪದೋಷ, ಮಹಾಕಾಳ ಸರ್ಪದೋಷ, ಈ ಥರದ ಸರ್ಪದೋಷಾದಿಗಳು ಯಾರ್ಯಾರಿಗಿರುತ್ತೋ ಅಂಥವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಬೇಸಿಕ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಮೂರು ಕೂಡ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ರಾಹುಕೇತುಗಳು ಬಲಹೀನವಾಗಿದ್ದರೆ ಸ್ವಲ್ಪ ಬಲಪಡಿಸೋದಕ್ಕೆ ಸರಳವಾದ ಮಾರ್ಗಗಳು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗೂ ರಾಹು ಮತ್ತು ಕೇತುವಿನ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ಇಷ್ಟೊತ್ತು ನಾನು ರಾಹು ಫಲ ಹೇಳಿದೆ, ಏನು ಏಕಾದಶ ಲಾಭದ ರಾಹುವಿನ ಫಲ. ಈಗ ನಾವು ನೆಕ್ಸ್ಟ್ ಕೇತು ನೋಡ್ಬೇಕಲ್ಲ. ಕೇತು 5ನೇ ಮನೆಯಲ್ಲಿದ್ದಾಗ ಏನು ಫಲ ಅಂತಂದ್ರೆ, ಪುತ್ರಾನ್ ದೇವ ಮಹೀ ಪುಷ್ಪ ಪಿತೃಧಿ ಪುಣ್ಯಾನಿ ಸಂಚಯೇತ್ ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃತನೂಜಾಹ ಪಂಚಮಾಭಾತ್ ಸೌಮನಸ್ಯಪಿ ಚಿಂತ್ಯಂ. ಹೇಳ್ತೆ ಕೇತು 9ನೇ ಮನೆಯಲ್ಲಿದ್ದಾಗ ಏನು ಫಲ ಅಂದರೆ, ಕೇತು ಪಂಚಮದಲ್ಲಿ ಗೋಚಾರದಲ್ಲಿದ್ದಾಗ, ಜನ್ಮದಲ್ಲಿದ್ದಾಗ ಬೇರೆ ಫಲ, ಗೋಚಾರದಲ್ಲಿದ್ದಾಗ ಬೇರೆ ಫಲ. ಏನು, ಕಠಿಣವಾದ ಕಷ್ಟಗಳನ್ನು ಕೊಟ್ಟು ದುಡ್ಡನ್ನು, ಧನವನ್ನು ಉತ್ಪತ್ತಿ ಮಾಡ್ತಾನೆ. ಸುಲಭವಾಗಿ ನಿಮಗೆ ಹಣದ ಒಂದು ಸಂಪನ್ಮೂಲವನ್ನು ಕೊಡಲ್ಲ. ಹೇಳುತ್ತೆ, ಜಠರ ರೋಗಂ ಪಿಶಾಚ ಪೀಡಂ ದುರ್ಬುದ್ಧಿಂ. ಜಠರ ರೋಗಂ ಅಂದ್ರೆ ಹೊಟ್ಟೆ ರೋಗವನ್ನು ಕೊಡ್ತಾನೆ ಕೇತು. ಪಿಶಾಚ ಪೀಡಂ ಅಂದ್ರೆ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಜಾಸ್ತಿ ಬೀಳುತ್ತೆ. ಕೆಟ್ಟ ಕೆಟ್ಟ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಜಾಸ್ತಿ ಬೀಳೋದು. ಕಲ್ಲೇಟು ಬಿದ್ದರೂ ಪರವಾಗಿಲ್ಲ, ಕಣ್ಣೇಟು ಬೀಳಬಾರ್ದು. ಹಾಗಾಗಿ ಇನ್ಮೇಲೆ ಕಣ್ಣು ದೃಷ್ಟಿ ಬೀಳದಿದ್ದಂಗೆ ನೀವು ನಿಮ್ಮನ್ನು ಕಾಪಾಡ್ಕೋಬೇಕು. ದುರ್ಬುದ್ಧಿಂ, ಒಳ್ಳೆ ಬುದ್ಧಿಯಲ್ಲ, ಕೆಟ್ಟ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ. ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದು, ಬುದ್ಧಿ ಹುಷಾರಾಗಿರ್ಬೇಕು. ಆತ್ಮನಿ ಖಿಲ ಪ್ರಕೃತಿಂಚ ಪಾತಃ ಅಂದ್ರೆ ನಮ್ಮ ಆತ್ಮಶುದ್ಧಿ ಮಾಡ್ಕೋಬೇಕು. ಪ್ರಕೃತಿ ಜೊತೆ ನಮ್ಮ ಜೀವನವನ್ನ, ನಮ್ಮ ಶರೀರದ ಬಲವನ್ನು ಅಲೈನ್ ಮಾಡ್ಕೋಬೇಕು. ಪ್ರಕೃತಿಯ ಒಂದು ಪಂಚಭೂತಗಳ ಬಲವನ್ನು ಪಡ್ಕೊಳ್ಬೇಕು. ಸ್ವಲ್ಪ ಮನೋರೋಗ ಜಾಸ್ತಿ ಬರುತ್ತೆ. ಬಟ್ 5ನೇ ಮನೆಯಲ್ಲಿ ಕೇತು ಇದ್ದಾಗ ನಿಮಗೇನಾದರೂ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಸಂತಾನ ದೋಷ ಬರಲ್ಲ. ಇಲ್ಲಾಂದ್ರೆ ಮೇಷರಾಶಿಯವರಿಗೆ 5ನೇ ಮನೆ ಕೇತು ಬರೋದ್ರಿಂದ, ಕೇತು ಬಂದ ಮೇಲೆ ಸಂತಾನಕ್ಕೆ ವಿಳಂಬ ಆಗುವುದು, ಸಂತಾನಕ್ಕೆ ಬಲಹೀನವಾಗುವಂಥದ್ದು ಅಥವಾ ವಿಚಿತ್ರವಾದ ಮಕ್ಕಳು ಹುಟ್ಟುವಂಥದ್ದು ಆಗತ್ತೆ. ಹಾಗಾಗಿ ಯಾರಾದರೂ ಸಂತಾನ ಅಪೇಕ್ಷಿತ ದಂಪತಿಗಳು ಮೇ 18ನೇ ತಾರೀಕು ನಂತರ ಪ್ರಯತ್ನ ಪಡ್ತೀರಿ ಅಂತಂದ್ರೆ ರಾಹು ಕೇತು ಶಾಂತಿ ಮಾಡಿಸ್ಕೊಂಡು ಅದಾದ ನಂತರ ಪ್ರಯತ್ನ ಪಟ್ಟರೆ ಉತ್ತಮ. ಕೇತು ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ವಿಚಿತ್ರ ಮಕ್ಕಳು ಅಂದ್ರೆ ಹೈಬ್ರಿಡ್ ಮಕ್ಕಳು ಅಂತ ಕೂಡ ಹೇಳಲಿಕ್ಕಾಗಲ್ಲ, ಹೈಪರ್ ಆಕ್ಟಿವಿಟಿ ಮಕ್ಕಳು ಅಥವಾ ಸ್ಪೆಷಲ್ ಚೈಲ್ಡ್ ಮಕ್ಕಳಾಗುವಂಥ ಸಾಧ್ಯತೆ, ಅಥವಾ ಗರ್ಭದಲ್ಲಿ ಹಾರ್ಟ್ ಬೀಟ್ ಕೆಲವೊಂದು ತೊಂದರೆ ಆಗುವಂಥದ್ದು, ಈ ಥರ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸರಿ, ಕೇತುಗೆ ಅಧಿಪತಿ ಯಾರು ಅಂತಂದ್ರೆ ಗಣಪತಿ. ಹಾಗಾಗಿ ಗಣಪತಿಯ ಆರಾಧನೆ ಹೆಚ್ಚು ಮೇಷರಾಶಿಯವರು ಇನ್ನು ಮುಂದಕ್ಕೆ ಮಾಡ್ತಾ ಹೋಗಬೇಕು. ಪ್ರತಿ ಸಂಕಷ್ಟ ಚತುರ್ಥಿಗೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯನ್ನು ದರ್ಶನ ಮಾಡಿ, ಗರಿಕೆಯನ್ನು ಸಮರ್ಪಣೆ ಮಾಡಿ, ಚಂದ್ರ ದರ್ಶನವನ್ನು ಮಾಡಿ, ಫಲಹಾರ ತಿನ್ನುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಗಣಪತಿಯ ಮೂಲ ಕ್ಷೇತ್ರಗಳಿಗೆ ದರ್ಶನ ಕೊಡಿ. ಸಾಧ್ಯವಾದರೆ ಪ್ರತಿದಿನ ಗಣಪತಿಯ ಪಂಚರತ್ನ ಸ್ತೋತ್ರ, ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನ್ನುವಂತಹ ಪ್ರಾರಂಭ ಆಗುವಂತಹ ಪಂಚರತ್ನ ಸ್ತೋತ್ರ ಇದೆಯಲ್ಲ, ಪ್ರತಿದಿನ ಹೇಳಿ ಅಥವಾ ಕೇಳಿ. ಅದನ್ನು ಕೇಳೋದ್ರಿಂದ ಕೇತು ಕೂಡ ನಿಮಗೆ ಶಮನ ಆಗುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ರಾಹುಕೇತು ಬದಲಾವಣೆಗಳು ನಿಮಗೆ ಅನುಕೂಲವಾಗಿದೆಯೇ ಹೊರತು ಅನಾನುಕೂಲಗಳು ಖಂಡಿತ ಇಲ್ಲ. ಇನ್ನು ನೋಡಿ, ನಿಮಗೆ ಮೇಷರಾಶಿಯವರಿಗೆ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉತ್ತಮ ಸ್ಥಾನದಲ್ಲೇ ಇದ್ದಾರೆ. ಉತ್ತಮ ಸ್ಥಾನಕ್ಕೆ ಬರ್ತಾರೆ. ಮುಂದಿನ ತಿಂಗಳು ಜೂನ್ ತಿಂಗಳು ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ. ಓವರಾಲ್ ನೋಡಿದಾಗ ಶುಕ್ರ ಬಲ ಚೆನ್ನಾಗಿದೆ, ಇನ್ನು ಬುಧ ಬಲನೂ ಚೆನ್ನಾಗಿದೆ, ಇನ್ನು ಸೂರ್ಯ ಬಲ ಅಂತೂ ತುಂಬಾನೇ ಚೆನ್ನಾಗಿದೆ. ಸೂರ್ಯ ಬಲನೂ ಇದೆ, 15ನೇ ತಾರೀಕುವರೆಗೂ ಗುರು ಬಲನೂ ಇದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಕುಜ ಮಾತ್ರ ಇನ್ನೂ ನೀಚ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಸ್ವಲ್ಪ ಈ ಮೀಡಿಯೇಟ್ರು, ರಿಯಲ್ ಎಸ್ಟೇಟ್ ಬ್ರೋಕರ್ಸು, ಮತ್ತೆ ಈ ಭೂಮಿ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಮಧ್ಯವರ್ತಿಗಳು, ಇವರೆಲ್ಲ ಏನಿದ್ರೆ ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ಈ ಅಗ್ನಿ ಕೆಲಸಗಳನ್ನು ಮಾಡುವಂಥದ್ದು, ಈ ಬೆಂಕಿಯನ್ನು ನಂಬಿ, ಕರೆಂಟನ್ನು ನಂಬಿ ಕೆಲಸ ಮಾಡುವಂಥವ್ರು, ಆ ಥರದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಾಗಿರಿ. ಕರೆಂಟಿಂದ ಅಥವಾ ಬೆಂಕಿಯಿಂದ ನಿಮಗೆ ತೊಂದರೆಗಳಾಗೋದು, ಅವಘಡಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಕುಜ 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸುಖ ಕಡಿಮೆ ಆಗುತ್ತೆ. ನಿಮ್ಮ ವಾಹನ ಕೆಟ್ಟೋಗೋದು, ವಾಹನದ ಖರ್ಚು ಬರುವಂಥದ್ದು, ವಾಹನ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಸಾಧ್ಯವಾದಷ್ಟು ಈ ತಿಂಗಳು ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಒಂದು
ಧರ್ಮರಾಜ ಕೃತ ಸೂರ್ಯ ಸ್ತೋತ್ರವನ್ನು ಕೇಳುವಂಥದ್ದು, ಗಣಪತಿಯ ಪಂಚರತ್ನ ಸ್ತೋತ್ರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ನೀವು ಮಾಡಿದ್ರೆ ಬಹಳ ಉತ್ತಮ. ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಗುರು, ರಾಹು, ಕೇತು 3 ಗ್ರಹದ ಬಲಹೀನತೆ ಬಗ್ಗೆ ತಿಳ್ಕೊಂಡು ಸಾಡೆ ಸಾತಿ ಬಂತು ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಏನು ಚಿಂತೆ ಏನಿಲ್ಲ. ಸಾಡೆ ಸಾತಿಯಲ್ಲೂ ಕೂಡ ನೀವು ಅಭಿವೃದ್ಧಿನ ಹೊಂದುತ್ತೀರಾ. ಓವರಾಲ್ ನೋಡಿದಾಗ ಪಾಸಿಟಿವ್ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾರ ಜಾತಕದಲ್ಲಿ ರಾಹು ಹಾಗೂ ಕೇತು ಬಲಹೀನವಾಗಿದ್ದಾರೋ ಅಂಥವರು ರಾಹುಕೇತು ಜಯಂತಿ ಅಥವಾ ಬದಲಾವಣೆ ಆಗುವಂಥ ಸಮಯದಲ್ಲಿ ಎಲ್ಲ ಕಡೆನೂ ಪೂಜೆಗಳು ಮಾಡಿಸ್ತಾ ಇರ್ತಾರೆ. ಯಾವ್ದಾದ್ರು ಪೂಜೆಗೆ ಹೋಗಿ ನೀವು ಪಾಲ್ಗೊಳ್ಬೋದು. ಅದರಿಂದ ನಿಮ್ಗೆ ಮತ್ತಷ್ಟು ಶುಭ ಫಲ, ಉತ್ತಮ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಮೇ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಸಂಪೂರ್ಣ ಅನುಕೂಲವೇ ಹೊರತು ಅನಾನುಕೂಲಗಳು ಹೆಚ್ಚು ಕಾಣ್ತಾ ಇಲ್ಲ. ಆದ್ದರಿಂದ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.